ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಕಲರ್ಫುಲ್ ಲೈಫ್ ಚಾನಲ್ ಆಧ್ಯಾತ್ಮ ನೆಮ್ಮದಿಯ ಮಾರ್ಗ. ವೀಕ್ಷಕರೇ, ನಾನಿವತ್ತು ನಿಮ್ಮನ್ನು ಎಲ್ಲಿ ಕರ್ಕೊಂಡ್ಬಂದಿದ್ದೀನಿ ಅಂತ ಅಂದರೆ ಒಂದು ಝೂ ಕರ್ಕೊಂಡ್ಬಂದಿದ್ದೀನಿ. ಈ ಝೂ ಬ್ಯಾಂಗ್ಳೂರಲ್ಲಿ ಇರೋದು. ಬನ್ನೇರುಘಟ್ಟ ಝೂ ನೀವೆಲ್ಲ ಕೇಳಿರ್ತೀರ. ಸೊ ಮೊದಲು ಬನ್ನೇರುಘಟ್ಟ ಝೂನಲ್ಲಿ ನಾವು ಎಷ್ಟೊಂದು ಅನಿಮಲ್ಸ್ನ ನೋಡ್ಬೋದಿತ್ತು, ಬರ್ಡ್ಸನ್ನು ನೋಡ್ಬೋದಿತ್ತು, ಆ ನೇಚರ್ನ ಎಂಜಾಯ್ ಮಾಡ್ಬೋದಿತ್ತು. ಬಟ್ ಕಾಲಕ್ರಮೇಣ ಹೋಗ್ತಾ ಹೋಗ್ತಾ ಸ್ವಲ್ಪ ದಿನ ಅಲ್ಲಿ ಏನಾಗಿತ್ತು ಅಂದರೆ ಎಲ್ಲ ಸ್ಟಾಪ್ ಆಗಿತ್ತು. ಯಾವುದೇ ಅನಿಮಲ್ ನಮಗೆ ಕಾಣೋಕ್ಕೆ ಸಿಗ್ತಾ ಇರಲಿಲ್ಲ. ಆದರೆ ಈಗ ಹೊಸದಾಗಿ ತಿರ್ಗಾ ರಿನೋವೇಟ್ ಮಾಡಿದ್ದಾರೆ, ಸ್ವಲ್ಪ ದೊಡ್ಡದಾಗಿ ಕೂಡ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ ತೋರ್ಸೋಕ್ಕೆ ಅಂತ ಅಂದರೆ ಅಲ್ಲಿರೋ ಅನಿಮಲ್ಸ್ ನೋಡ್ತಾ ಅದರ ಆಟ ನೋಡ್ತಾ ನಾವೇ ನಮ್ಮನ್ನು ಕಳೆದೋಗ್ಬಿಡ್ತೀವಿ. ಆ ಬ್ಯೂಟಿಫುಲ್ ಪ್ಲೇಸಲ್ಲಿ ಆ ಅನಿಮಲ್ಸ್ ರೋರು, ಆ ಅನಿಮಲ್ಸ್ ಸದ್ದು, ಆ ಪಕ್ಷಿಗಳ ಸದ್ದು, ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದರೆ ಪ್ರಕೃತಿನಲ್ಲಿ ನಮ್ಮನ್ನು ನಾವೇ ಕಳೆದೋಗ್ತೀವಿ. ನಾವು ಸಹ ಈ ಸಮ್ಮರ್ ಹಾಲಿಡೇಸ್ ಇತ್ತು ಅಂದ್ಬಿಟ್ಟು ನನ್ನ ಮಗಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ, ನಮ್ಮ ಫ್ಯಾಮಿಲಿ ಹೋಗಿದ್ವಿ. ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಅಂದರೆ ಅಲ್ಲಿರೋ ಟೈಗರ್ಸು, ಲಯನ್ನು, ಎಲಿಫೆಂಟು, ಜೀರು ಎಲ್ಲ ಥರ ಅನಿಮಲ್ಸನ್ನು ನೋಡಿದ್ವಿ. ಅದರದ್ದು ವಾಯ್ಸನ್ನು ಕೇಳಿಸ್ಕೊಂಡ್ವಿ. ಆ ಪ್ರಕೃತಿ ಮಧ್ಯೆ ನಮ್ಮನ್ನು ನಾವೇ ಕಳೆದೋಗ್ಬಿಟ್ವಿ. ಆ ತುಣುಕನ್ನು ನಿಮ್ಮನ್ನು ತೋರ್ಸೋಕ್ಕೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಯಾಕೆಂದರೆ ನೀವು ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನಿಮಗೂ ಯೋಚನೆ ಇರುತ್ತೆ, ಎಲ್ಲಿ ಹೋಗೋದು, ಎಲ್ಲಿ ಹೋಗಿ ನಮ್ಮ ಮಕ್ಕಳಿಗೆ ಕಳಿಸೋದು, ಎಲ್ಲಿ ಆಟ ಆಡಿಸೋದು, ಟೈಮ್ ಪಾಸ್ ಹೆಂಗೆ ಮಾಡಿಸೋದು ಅಂತ ನಿಮಗೆ ಯೋಚನೆ ಇರುತ್ತೆ. ಸೊ ಅದಕ್ಕಾಗಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದೇ ಬನ್ನೇರುಘಟ್ಟ ಝೂ. ನೋಡಿ, ಇಲ್ಲಿ ಟೈಗರ್ಸ್ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಆಟ ಆಡ್ತಿದೆ. ಅದ್ರ ಜೊತೆ ನನ್ನ ಮಗಳು ನೋಡ್ಬೋದು ನೀವು, ಎಷ್ಟು ಖುಷಿಯಾಗಿ ಅವಳೇ ಮರ್ತೋಗ್ಬಿಟ್ಟಿದ್ದಾಳೆ. ಈ ಓದೋ ಇದರಲ್ಲಿ ಅವಳು ಡ್ಯಾನ್ಸು, ಯೋಗ ಇದ್ರ ಮಧ್ಯೆ ಅವಳು ಬ್ರೇಕ್ ಬೇಕಿತ್ತು. ಸೊ ಈ ಮಕ್ಕಳಿಗೆ ಅವ್ರ ಪ್ರೆಷರ್ನ ಕಮ್ಮಿ ಮಾಡೋಕ್ಕೆ, ಅವ್ರ ಯೋಚನೆನ ಕಮ್ಮಿ ಮಾಡೋಕ್ಕೆ, ಮತ್ತು ಅವ್ರಿಗೆ ಲೈಫಲ್ಲಿ ಸ್ವಲ್ಪ ಎಂಜಾಯ್ ಮಾಡೋಕ್ಕೆ, ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಬನ್ನೇರುಘಟ್ಟ ಝೂ ನೀವು ಕರ್ಕೊಂಡು ಹೋದರೆ ಖಂಡಿತ ನನ್ನ ಮಗಳ ಥರ ನಿಮ್ಮ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ಅವಳು. ಮತ್ತು ನಾವು ಹೋದಾಗ ಮಳೆ ಬರ್ತಿತ್ತು. ಸೊ ಆವಾಗ ತಾನೇ ಮಳೆ ಸ್ಟಾರ್ಟ್ ಆಗ್ತಿತ್ತು. ಫುಲ್ಲು ಕ್ಲೈಮೇಟ್ ಎಷ್ಟು ಕೂಲಾಗಿತ್ತು ಅಂತ ಅಂದರೆ ಆ ಕ್ಲೈಮೇಟಲ್ಲಿ ನಮ್ಮನ್ನು ನಾವೇ ಮರೆತು ಹೋದ್ವಿ. ಒಂದು ಕ್ಷಣ ನಾವೇ ಚಿಕ್ಕ ಮಕ್ಕಳು ಆಗೋದ್ವಿ, ಹಂಗಿತ್ತು ಆ ಕ್ಲೈಮೇಟು. ನೋಡಿ, ಪ್ರಾಣಿಗಳನ್ನ, ಪಕ್ಷಿಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ನಾವು. ಮತ್ತು ಇಲ್ಲಿ ಇನ್ನೊಂದೇನು ಅಂದರೆ ಈಗ ಹೊಸದಾಗಿ ಬಟರ್ಫ್ಲೈ ಪಾರ್ಕ್ ಅಂತ ಕೂಡ ಶುರು ಮಾಡಿದ್ದಾರೆ ವೀಕ್ಷಕರೇ. ಇದು ಬನ್ನೇರುಘಟ್ಟ ಝೂ ಇಂದ ಆಚೆ ಇದೆ. ನೀವು ಬನ್ನೇರುಘಟ್ಟ ಝೂ ಎಲ್ಲ ತಿರುಗಾಡ್ಕೊಂಡು ಬಂದಮೇಲೆ ನೀವು ಆಚೆ ಬಂದಾಗ ಅಲ್ಲಿ ಬಟರ್ಫ್ಲೈ ಪಾರ್ಕ್ ಇದೆ. ಆ ಬಟರ್ಫ್ಲೈ ಪಾರ್ಕ್ ಅಂತೂ ಸಾಕತ್ತಾಗಿದೆ. ಅಲ್ಲಿ ನಿಮಗೆ ಮಕ್ಕಳಿಗೆ ತಿಳಿಸ್ಬೋದು ಯಾವ ಥರ ಬಟರ್ಫ್ಲೈ ಗೂಡು ಕಟ್ಟುತ್ತೆ, ಅದಕ್ಕೆ ಟೆಂಪರೇಚರ್ ಎಷ್ಟಿರಬೇಕು, ಆ ಬಟರ್ಫ್ಲೈ ಎಷ್ಟು ಹೈಟಾಗಿ ಆರುತ್ತೆ, ಈ ಥರ ಪ್ರತಿಯೊಂದು ಬಟರ್ಫ್ಲೈ ಇನ್ಫಾರ್ಮೇಷನ್ನು ನಿಮಗೆ ಈ ಬಟರ್ಫ್ಲೈ ಗಾರ್ಡನಲ್ಲಿ ಸಿಗುತ್ತೆ. ಈ ಬಟರ್ಫ್ಲೈ ಗಾರ್ಡನ್ನು ಅಷ್ಟೇ ತುಂಬ ನೋಡೋಕ್ಕೆ ಚೆನ್ನಾಗಿದೆ. ಅದು ನೋಡ್ತಾ ಇದ್ರೇ ಆ ಬಟರ್ಫ್ಲೈ ಹಾರೋದು ಅದೆಲ್ಲ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ. ನೋಡಿ, ನಾವೀಗ ಬಟರ್ಫ್ಲೈ ಗಾರ್ಡನ್ಗೆ ಹೋಗ್ತಿದ್ದೀವಿ. ನಾವು ಝೂ ಮುಗಿಸ್ಕೊಂಡು ಬಟರ್ಫ್ಲೈ ಗಾರ್ಡನ್ಗೆ ಹೋಗೋ ಅಷ್ಟರಲ್ಲೇ ಸ್ವಲ್ಪ ಮಳೆ ಹನಿಗಳು ಬೀಳ್ತಾ ಇತ್ತು. ಆ ತುಂತುರು ಹನಿಗಳಲ್ಲೇ ನೆನ್ಕೊಂಡು ನೋಡಿ ಬಟರ್ಫ್ಲೈ ಗಾರ್ಡನ್ ಒಳಗೆ ಹೋಗ್ತಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಆ ಬಟರ್ಫ್ಲೈ ಗಾರ್ಡನ್ ಒಳಗೆ ಕಾಲಿಡ್ತಾ ಇದ್ದಂಗೆ ಆ ನೇಚರು ನಮ್ಮನ್ನು ತಬ್ಬಿ ಕರೆಯುತ್ತೆ, ಬನ್ನಿ ಬನ್ನಿ ಅಂತ. ಅಷ್ಟು ಚೆನ್ನಾಗಿದೆ. ನಾವು ಹೋದಾಗ ಮಳೆ ಬರ್ತಿತ್ತು ಅಂತ ಹೇಳಿದೆ. ನೋಡಿ, ಇದು ಬಟರ್ಫ್ಲೈ ಗಾರ್ಡನ್ ಒಳಗಡೆ ಯಾವ ಥರ ಬಟರ್ಫ್ಲೈ ಗೂಡು ಕಟ್ಟುತ್ತೆ, ಅದಕ್ಕೆ ಅಂತ ಟೆಂಪರೇಚರ್ ಹೆಂಗಿರಬೇಕು ಅಂತ ಅಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಚಿಕ್ಕ ಪಾಂಡ್ ಕೂಡ ಇತ್ತು. ಆ ಪಾಂಡಲ್ಲಿ ಫಿಶಸ್ ಕೂಡ ಬಿಟ್ಟಿದ್ದಾರೆ. ಆ ಫಿಶಸ್ ಜೊತೆ ಅಲ್ಲಿ ನೀರು ಹರಿತಾ ಇತ್ತು. ಒಂದು ಚಿಕ್ಕದಾಗಿ ವಾಟರ್ಫಾಲ್ ಮಾಡಿದ್ದಾರೆ. ಅಲ್ಲೂ ಅಷ್ಟೇ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಆ ಬಟರ್ಫ್ಲೈ ಹಾರೋದನ್ನ ನೋಡಿ, ಕಲರ್ ಬಟರ್ಫ್ಲೈ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು ವೀಕ್ಷಕರೇ. ಸಾಧ್ಯವಾದರೆ ನೀವು ಅಷ್ಟೇ ನಿಮ್ಮ ಮಕ್ಕಳನ್ನ ಈ ಝೂಗೆ ಕರ್ಕೊಂಡೋಗಿ ಅಲ್ಲಿರೋ ಅನಿಮಲ್ಸ್ನ ತೋರಿಸಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟು ನಂತರ ಈ ಬಟರ್ಫ್ಲೈ ಪಾರ್ಕ್ಗೆ ಕರ್ಕೊಂಡೋಗಿ. ಇಲ್ಲೂ ಅಷ್ಟೇ, ಏನು ಜಾಸ್ತಿ ಪ್ರೈಸ್ ಇಲ್ಲ. ದೊಡ್ಡವ್ರಿಗೆ 100 ರುಪೀಸ್ ಇದೆ, ಚಿಕ್ಕವ್ರಿಗೆ 50 ರುಪೀಸ್ ಇದೆ ಅಷ್ಟೇ. ಸೊ ಏನು ನಮ್ಗೆ ಅಷ್ಟು ಪ್ರೈಸ್ ಆಗಲ್ಲ. ಆರಾಮಾಗಿ ನೀವು ಝೂ ನೋಡಿಕೊಂಡು ಒಂದಿನ ಕಾಲ ಕಳ್ಕೊಂಡು ಬಟರ್ಫ್ಲೈ ಗಾರ್ಡನ್ ನೋಡಿಕೊಂಡು ನೆಮ್ಮದಿಯಾಗಿ ಖುಷಿಯಾಗಿ ಮನೆಗಂತೂ ಬರ್ತೀರ. ಅದಂತೂ ನಿಜ. ಅಷ್ಟು ಚೆನ್ನಾಗಿದೆ ಈ ಝೂ ಮತ್ತು ಬಟರ್ಫ್ಲೈ.
ಮೊದಲು ನಾವು ಸಫಾರಿಗೆ ಅಂತ ಹೋದರೆ ಮಾತ್ರ ನಮಗೆ ಆ ಎಲಿಫೆಂಟು, ಟೈಗರು, ಲಯನ್ ಎಲ್ಲ ಕಾಣ್ತಿತ್ತು. ಬಟ್ ಈಗಿಲ್ಲ, ಅಲ್ಲೇ ಝೂ ಒಳಗಡೆನೇ ಇಟ್ಟಿದ್ದಾರೆ. ಆ ಪಿಕಾಕ್ಸ್ ಆಗಿರ್ಬೋದು, ಕಲರ್ ವೈಟ್ ಟೈಗರ್ ಆಗಿರ್ಬೋದು, ಲಯನ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಮತ್ತು ಸ್ನೇಕ್ಸು, ಹಿಪ್ಪೋಪೊಟಮಸ್ಸು ಪ್ರತಿಯೊಂದು ಮಕ್ಕಳಿಗೆ ನಾವು ಬುಕ್ಕಲ್ಲಿ ತೋರಿಸ್ತೀವಿ, ಡೈರೆಕ್ಟಾಗಿ ತೋರಿಸ್ತೀವಿ, ಮಕ್ಕಳಿಗೂ ಖುಷಿ ಆಗುತ್ತೆ. ಅದು ನಂತರ ನೀವು ಈ ಬಟರ್ಫ್ಲೈ ಪಾರ್ಕ್ಗೆ ಹೋದರೆ ಅಲ್ಲಿರೋ ಟ್ರೀಸ್ ನೋಡ್ಬೋದು, ಬಟರ್ಫ್ಲೈ ಹಾರ್ತಾ ಇರೋದು ನೋಡ್ಬೋದು. ಮತ್ತು ಫೋಟೋ ಶೂಟ್ಗಂತೂ ಇಲ್ಲಿ ತುಂಬ ಚೆನ್ನಾಗಿದೆ. ನೀವು ಏನಾದರೂ ಫೋಟೋ ಶೂಟ್ ಮಾಡಿಸ್ಬೇಕಾದ್ರೆ ಇಲ್ಲಿ ಸಾಕು, ನಿಮಗೆ ನೇಚರ್ ತುಂಬ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಅಲ್ಲಿರೋ ಪಾಂಡ್ ಆಗಿರ್ಬೋದು, ಫಿಶಸ್ ಆಗಿರ್ಬೋದು, ಬಟರ್ಫ್ಲೈ ಫ್ಲೈ ಆಗ್ತಿರ್ಬೋದು. ನಾವು ಸ್ವಲ್ಪ ಒಂದು 2-3 ಪಿಕ್ಸ್ ತೊಗೊಂಡ್ವಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀವಿ. ನೀವು ಸಾಧ್ಯವಾದರೆ ಖಂಡಿತ ಈ ಬನ್ನರ್ಘಟ್ಟ ಝೂಗೆ ಹೋಗಿ, ಬಟರ್ಫ್ಲೈ ಪಾರ್ಕಿಗೆ ಹೋಗಿ ಒಂದಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್.